ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ. ನಾಡಿನ ಎಲ್ಲ ಜನತೆಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇಂದು ವಿಶ್ವ ಪರಿಸರ ದಿನದ ವಿಶೇಷವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರದ ಬಸವಣ್ಣ ದೇವಾಲಯದ ಮುಂದಿನ ಅಂಗಳದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ಶಾಸಕರಾದ ಶ್ರೀ ಧೀರಜ್ ಮುನಿರಾಜರವರು ಸೇರಿದಂತೆ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಷನರ್ ಹಾಗೂ ನಗರಸಭೆಯ ಬಹಳಷ್ಟು ಸದಸ್ಯರು ಹಾಜರಿದ್ದರು. ವಿಚಿತ್ರವೆಂದರೆ ಕಾರ್ಯಕ್ರಮ ನಡೆದ ಕೂಗಳತೆ ದೂರದಲ್ಲೇ ಬಹಳಷ್ಟು ಕಸದ ರಾಶಿ ತುಂಬಿದ್ದು ಕಂಡುಬಂದಿತ್ತು. ಒಂದೆಡೆ ತೋರಿಕೆಗಾಗಿ ನಡೆದ ವಿಶ್ವ ಪರಿಸರ ದಿನದ ಕಾರ್ಯಕ್ರಮ, ಮತ್ತೊಂದೆಡೆ ಜನ ಬಿಸಾಕುತ್ತಿರುವ ಕಸದ ರಾಶಿ. ಇದು ದೊಡ್ಡಬಳ್ಳಾಪುರದ ದುರ್ದೈವದ ಸಂಗತಿಯಾಗಿತ್ತು. वृक्षराजायते नमः। ध्रुवं ते राजा वरुणो ध्रुवं देवो बृहस्पतिः ध्रुवं तगिन्द्रश्चाग्निस्य राष्ट्रं धारयतान् ध्रुवं कर्पूरमङ्गलनीराजनं दर्शयामि। देवता रक्षां धारयामि, स्वयं रक्षां धारयामि। नमस्करोमि नमस्करोमि नमस्करोमि। ಸ್ನೇಹಿತರೆ, ಇದು ದೊಡ್ಡಬಳ್ಳಾಪುರ ನಗರ ಬಾರ್ಡ್ರು. ಈ KCP ಚೌಟ್ರಿ ಹತ್ರ ನೋಡಿ, ಇಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ. ಒಂದು ಕಡೆ ನಗರಸಭೆಯಿಂದ ಗಿಡ ನೆಡುವ ಕಾರ್ಯಕ್ರಮ, ಇಲ್ಲಿಂದ ಬರೀ 300 ಮೀಟರ್ ದೂರದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಹತ್ರ 100ರಿಂದ 150 ಮೀಟರ್ ದೂರ. ಸ್ನೇಹಿತರೆ, ಇದು ಕೇವಲ ನಗರ ಭಾಗದ ಸಮಸ್ಯೆ ಮಾತ್ರ ಅಲ್ಲ. ಈ ಇಂಡಸ್ಟ್ರಿಯಲ್ ಏರಿಯಾ ಬಂದಾಗಿಂದ ಈ ಬಾಶೆಟ್ಟಹಳ್ಳಿ, ಮಜರಾ ಹೊಸಳ್ಳಿ ಈ ಭಾಗಗಳಲ್ಲಿ, ಎರಳ್ಮಲ್ಗೆ ಭಾಗಗಳಲ್ಲಿ ಕೂಡ ಈ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಎಲ್ಲಂದ್ರಲ್ಲೇ ಕಸ ಬಿಸಾಕ್ತಾ ಇರೋವಂಥದ್ದು, ಕಸದ ಗಾಡಿಗಳಿದ್ರು ಕಸದ ಗಾಡಿಗಳಿಗೆ ಹಾಕದೇ ಇರೋವಂಥದ್ದು ಈ ಇಲ್ಲಿನ ಆಡಳಿತದ ತಪ್ಪಲ್ಲ, ಇಲ್ಲಿ ನಾವು ಜನಗಳು ಮಾಡ್ಕೊಳ್ತಾ ಇರೋಂಥ ದೊಡ್ಡ ತಪ್ಪು. ಇಲ್ಲಿ ಕಸ ಬಿಸಾಕಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಇರೋಂಥ ನಮ್ಮಗಳು ತಪ್ಪು. ನಮ್ಮ ಕೊನೆಯ ಪ್ರಶ್ನೆ, ತಪ್ಪು ಯಾರ್ದಾದ್ರೂ ಆಗಿರಲಿ, ಇಲ್ಲಿನ ಅಧಿಕಾರಿ ವರ್ಗ ಏನು ಮಾಡ್ತಾ ಇದೆ? ಒಂದೇ ಒಂದು ರಿಕ್ವೆಸ್ಟ್ನೆಸ್, ಈ ಕಸದಿಂದ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಮುಕ್ತಿ ಯಾವಾಗ?